ಸುದ್ದಿ ಕಡೆ ಗಮನ ಕೊಡೋಣ. ರಾಜನಾದವನು ಕೇವಲ ಆಳುವವನು ಮಾತ್ರವಲ್ಲ, ಜನಪರವಾಗಿ ಸದಾ ಚಿಂತಿಸುವವನು, ಜನರ ಏಳಿಗೆಗಾಗಿ ಅವರ ಅನುಕೂಲಕ್ಕಾಗಿ ಅನೇಕ ವ್ಯವಸ್ಥೆಗಳನ್ನ ಮಾಡುವವನು. ಇದನ್ನ ಅರ್ಥ ಮಾಡಿಕೊಂಡವರು ನಮ್ಮ ಮೈಸೂರಿನ ರಾಜವಂಶಸ್ಥರು. ಹೀಗಾಗಿ ಈ ರಾಜರ ಆಳ್ವಿಕೆ ಕಳೆದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದು ದಶಕಗಳೇ ಕಳೆದು ಹೋಗ್ತಿದ್ರು ಕೂಡ ಮೈಸೂರಿನ ಮಹಾರಾಜರು ಅಂದ್ರೆ ಈಗಲೂ ಆ ಭಾಗದ ಜನ, ಕೇವಲ ಆ ಭಾಗ ಮಾತ್ರ ಯಾಕೆ, ಇಡೀ ಕರ್ನಾಟಕದ ಜನ ಒಂದರ್ಥದಲ್ಲಿ ಗೌರವದಿಂದ ತಲೆಬಾಗೋದು. ಒಡೆಯರ್ ಮನೆತನಕ್ಕೆ ಈಗಲೂ ಕೂಡ ಆ ಗೌರವ ಇರಲಿಕ್ಕೆ ಕಾರಣ ಅನೇಕ ಜನಪರವಾದ ದೂರದೃಷ್ಟಿಯ ಯೋಜನೆಗಳನ್ನ ಆ ಕಾಲದಲ್ಲೇನೆ ಅವರು ಅನುಷ್ಠಾನಕ್ಕೆ ತಂದಿತ್ತು. ಆದ್ರೆ ನಮ್ಮ ರಾಜಕಾರಣಿಗಳು, ಅದರಲ್ಲೂ ಕಾಂಗ್ರೆಸ್ನ ರಾಜಕಾರಣಿಗಳಿಗೆ ತಮ್ಮನ್ನ ತಾವು ಸರಿ, ತಮ್ಮನ್ನ ತಾವು ಮೇಲು ಅಂತ ತೋರಿಸ್ಕೊಳ್ಳುವ ಹಪಾಪಿ ಎಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದೆ ಅಂದ್ರೆ, ಇತ್ತೀಚೆಗೆ ಮೈಸೂರು ಹಾಗೆ ಮೈಸೂರಿನ ಇತಿಹಾಸವನ್ನ ತಿರುಚಿ ಮುರುಚಿ ತಾವು, ತಮ್ಮ ಪಕ್ಷದವರು, ತಮ್ಮ ಪಕ್ಷದ ನಾಯಕರು ಅವರೇ ಗ್ರೇಟು ಅಂತ ತೋರಿಸಿಕೊಳ್ಳುವ ಪ್ರಯತ್ನ ಕೈ ಹಾಕಿದ್ದಾರೆ. ಮೊನ್ನೆಯಷ್ಟೇ ಯದುವೀರ್ ಅವರು ಸಿದ್ದರಾಮಯ್ಯನವರ ಕೊಡುಗೆಯನ್ನ ಮೈಸೂರು ಒಡೆಯರವರ ಕೊಡುಗೆಗಳಿಗೆ ಕಂಪೇರ್ ಮಾಡಿ ಮಾತನಾಡಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಆದರೆ ಈಗ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಸಚಿವ ಮಹದೇವಪ್ಪನವರ ಸರದಿ. ಮೈಸೂರು ಒಡೆಯರವರ ಕೊಡುಗೆಗಳ ಬಗ್ಗೆ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಿದೆ. ಆದ್ರೆ ಮೈಸೂರಿನ ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ. ಒಡೆಯರವರ ಸಾಧನೆ ಗೊತ್ತಿದ್ದೂ ಕೂಡ ಗೊತ್ತಿಲ್ಲದಂತೆ ವರ್ತಿಸ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರ ಬಳಿಕ ಇದೀಗ ಮಹದೇವಪ್ಪನವರ ಸರದಿ. ಒಡೆಯರವರನ್ನ ಅವಮಾನಿಸೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದು ಮತ್ತೆ ವಿವಾದಕ್ಕೆ ಕಾರಣವಾಗಿದೆ. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ ಹಾಕಿದ್ರೆ ಟಿಪ್ಪು ಸುಲ್ತಾನ್ ಅವರು. ಬಹಳ ಹಾಸ್ಯಾಸ್ಪದ ಅಂತ ಯಾವುದೇ ರೀತಿಯ ಸಾಕ್ಷಿ ಇಲ್ಲ. ನಾಯಕರು ಪದೇ ಪದೇ ಮೈಸೂರು ಒಡೆಯರ್ಗೆ ಅವಮಾನ ಮಾಡೋ ಕೆಲಸ ಮಾಡ್ತಿದ್ದಾರೆ. ಮೈಸೂರಿಗೆ ಒಡೆಯರ್ಗಿಂತ ಸಿದ್ದರಾಮಯ್ಯ ಹೆಚ್ಚು ಕೊಡುಗೆ ಕೊಟ್ಟಿದ್ರು ಅಂತ ಮೊನ್ನೆ ತಾನೇ ಎಂಎಲ್ಸಿ ಯತೀಂದ್ರ ಹೇಳಿದ್ರು. ಈಗ ಕೆಆರ್ಎಸ್ ಡ್ಯಾಂಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳೋ ಮೂಲಕ ಸಚಿವ ಎಚ್.ಸಿ. ಮಹದೇವಪ್ಪ ವಿವಾದಿತ ಹೇಳಿಕೆ ನೀಡಿದ್ದಾರೆ. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು, ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಳೇ ನೋಡಿದಿರ ನೀವು, ಕುಮಾರ ನೋಡಿದಿರಲ್ಲ, ಫಸ್ಟ್ ಹಾಕೋರು ಧೈರ್ಯನೇ ಇಲ್ಲ ಹೇಳಕ್ಕೆ. ಅದನ್ನ ಘಂಟೆ ಶಬ್ದ ಕೇಳಿಸಿಕೊಳ್ಳುತ್ತಿದ್ದಂತೆ ಟಿಪ್ಪು ಸುಲ್ತಾನ್, ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ, ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆ ನೋಡಿದ್ರು, ಎರಡು ಕೇಳ್ಕೊಂಡಿದ್ರಲ್ಲ ಅವರು, ಎರಡು ಸಮಚಿತ್ತದಲ್ಲಿ ಇದ್ರಲ್ಲ. ಅವ್ರು ಮಾಡಿದ್ದೇನು, ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು. ಭಾರತದ ಇತಿಹಾಸ ತಿರುಚುವಲ್ಲಿ ಕಾಂಗ್ರೆಸ್ ನಿಸ್ಸೀಮರು. ಕನ್ನಂಬಾಡಿ ಕಟ್ಟಿದ್ಯಾರು ಎಂಬುದಕ್ಕೆ ಸಾಕ್ಷಿಗಳಿವೆ. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಲು ಇತಿಹಾಸ ತಿರುಚಬೇಡಿ ಅಂತ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಆಕ್ರೋಶ ಹೊರಹಾಕಿದ್ದಾರೆ. ಟಿಪ್ಪು ಸುಲ್ತಾನ್ ಕೆಆರ್ಎಸ್ಗೆ ಕನ್ನಂಬಾಡಿ ಕಟ್ಟೆಗೆ ಅಡಿಪಾಯವನ್ನು ಅವರೇ ನೆಟ್ಟಿದ್ದು ಅಂತ ಅವರು ಅವರ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು ಬಹಳ ಹಾಸ್ಯಾಸ್ಪದ ಅಂತ ನನ್ನ ಒಂದು ಅಭಿಪ್ರಾಯ. ಕಾರಣ ಒಂದೇ, ಇದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲ. ಮೈಸೂರಿನ ಭಾಗಗಳಲ್ಲಿ ಈಗಲೂ ದೇವರ ಫೋಟೋ ಜೊತೆ ಒಡೆಯರ್ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಅಂಥ ಮಹಾ ಅರಸರಿಗೆ ಕಾಂಗ್ರೆಸ್ ಅವಮಾನಿಸುತ್ತಿರೋದು ಅಚ್ಚರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜನಾದವನು ಕೇವಲ ಆಳುವವನು ಮಾತ್ರವಲ್ಲ, ಜನಪರವಾಗಿ ಸದಾ ಚಿಂತಿಸುವವನು, ಜನರ ಏಳಿಗೆಗಾಗಿ ಅವರ ಅನುಕೂಲಕ್ಕಾಗಿ ಅನೇಕ ವ್ಯವಸ್ಥೆಗಳನ್ನ ಮಾಡುವವನು. ಇದನ್ನ ಅರ್ಥ ಮಾಡಿಕೊಂಡವರು ನಮ್ಮ ಮೈಸೂರಿನ ರಾಜವಂಶಸ್ಥರು. ಹೀಗಾಗಿ ಈ ರಾಜರ ಆಳ್ವಿಕೆ ಕಳೆದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದು ದಶಕಗಳೇ ಕಳೆದು ಹೋಗ್ತಿದ್ರು ಕೂಡ ಮೈಸೂರಿನ ಮಹಾರಾಜರು ಅಂದ್ರೆ ಈಗಲೂ ಆ ಭಾಗದ ಜನ, ಕೇವಲ ಆ ಭಾಗ ಮಾತ್ರ ಯಾಕೆ, ಇಡೀ ಕರ್ನಾಟಕದ ಜನ ಒಂದರ್ಥದಲ್ಲಿ ಗೌರವದಿಂದ ತಲೆಬಾಗೋದು. ಒಡೆಯರ್ ಮನೆತನಕ್ಕೆ ಈಗಲೂ ಕೂಡ ಆ ಗೌರವ ಇರಲಿಕ್ಕೆ ಕಾರಣ ಅನೇಕ ಜನಪರವಾದ ದೂರದೃಷ್ಟಿಯ ಯೋಜನೆಗಳನ್ನ ಆ ಕಾಲದಲ್ಲೇನೆ ಅವರು ಅನುಷ್ಠಾನಕ್ಕೆ ತಂದಿತ್ತು. ಆದ್ರೆ ನಮ್ಮ ರಾಜಕಾರಣಿಗಳು, ಅದರಲ್ಲೂ ಕಾಂಗ್ರೆಸ್ನ ರಾಜಕಾರಣಿಗಳಿಗೆ ತಮ್ಮನ್ನ ತಾವು ಸರಿ, ತಮ್ಮನ್ನ ತಾವು ಮೇಲು ಅಂತ ತೋರಿಸ್ಕೊಳ್ಳುವ ಹಪಾಪಿ ಎಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದೆ ಅಂದ್ರೆ, ಇತ್ತೀಚೆಗೆ ಮೈಸೂರು ಹಾಗೆ ಮೈಸೂರಿನ ಇತಿಹಾಸವನ್ನ ತಿರುಚಿ ಮುರುಚಿ ತಾವು, ತಮ್ಮ ಪಕ್ಷದವರು, ತಮ್ಮ ಪಕ್ಷದ ನಾಯಕರು ಅವರೇ ಗ್ರೇಟು ಅಂತ ತೋರಿಸಿಕೊಳ್ಳುವ ಪ್ರಯತ್ನ ಕೈ ಹಾಕಿದ್ದಾರೆ. ಮೊನ್ನೆಯಷ್ಟೇ ಯದುವೀರ್ ಅವರು ಸಿದ್ದರಾಮಯ್ಯನವರ ಕೊಡುಗೆಯನ್ನ ಮೈಸೂರು ಒಡೆಯರವರ
ಕೊಡುಗೆಗಳಿಗೆ ಕಂಪೇರ್ ಮಾಡಿ ಮಾತನಾಡಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಆದರೆ ಈಗ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಸಚಿವ ಮಹದೇವಪ್ಪನವರ ಸರದಿ. ಮೈಸೂರು ಒಡೆಯರ್ ಅವರ ಕೊಡುಗೆಗಳ ಬಗ್ಗೆ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಿದೆ. ಆದರೆ ಮೈಸೂರಿನ ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ. ಒಡೆಯರ್ ಅವರ ಸಾಧನೆ ಗೊತ್ತಿದ್ದೂ ಕೂಡ ಗೊತ್ತಿಲ್ಲದಂತೆ ವರ್ತಿಸ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರ ಬಳಿಕ ಇದೀಗ ಮಹದೇವಪ್ಪನವರ ಸರದಿ. ಒಡೆಯರ್ ಅವರನ್ನ ಅವಮಾನಿಸೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದು ಮತ್ತೆ ವಿವಾದಕ್ಕೆ ಕಾರಣವಾಗಿದೆ. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ ಹಾಕಿದ್ರೆ ಟಿಪ್ಪು ಸುಲ್ತಾನ್ ಅವರು. ಬಹಳ ಹಾಸ್ಯಾಸ್ಪದ ಅಂತ ಯಾವುದೇ ರೀತಿಯ ಸಾಕ್ಷಿ ಇಲ್ಲ. ನಾಯಕರು ಪದೇ ಪದೇ ಮೈಸೂರು ಒಡೆಯರ್ಗೆ ಅವಮಾನ ಮಾಡೋ ಕೆಲಸ ಮಾಡ್ತಿದ್ದಾರೆ. ಮೈಸೂರಿಗೆ ಒಡೆಯರ್ಗಿಂತ ಸಿದ್ದರಾಮಯ್ಯ ಹೆಚ್ಚು ಕೊಡುಗೆ ಕೊಟ್ಟಿದ್ರು ಅಂತ ಮೊನ್ನೆ ತಾನೇ ಎಂಎಲ್ಸಿ ಯತೀಂದ್ರ ಹೇಳಿದ್ರು. ಈಗ ಕೆಆರ್ಎಸ್ ಡ್ಯಾಂಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳೋ ಮೂಲಕ ಸಚಿವ ಎಚ್.ಸಿ. ಮಹದೇವಪ್ಪ ವಿವಾದಿತ ಹೇಳಿಕೆ ನೀಡಿದ್ದಾರೆ. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಳೇ ನೋಡಿದಿರ ನೀವು ಕುಮಾರ ನೋಡಿದಿರಲ್ಲ, ಫಸ್ಟ್ ಹಾಕೋರು ಧೈರ್ಯನೇ ಇಲ್ಲ ಹೇಳಕ್ಕೆ. ಘಂಟೆ ಶಬ್ದ ಕೇಳಿಸಿಕೊಳ್ಳುತ್ತಿದ್ದಂತೆ ಟಿಪ್ಪು ಸುಲ್ತಾನ್. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆ ನೋಡಿದ್ರು. ಎರಡು ಕೇಳ್ಕೊಂಡಿದ್ರಲ್ಲ ಅವರು, ಎರಡು ಸಮಚಿತ್ತದಲ್ಲಿ ಇದ್ರಲ್ಲ. ಅವ್ರು ಮಾಡಿದ್ದೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು. ಭಾರತದ ಇತಿಹಾಸ ತಿರುಚುವಲ್ಲಿ ಕಾಂಗ್ರೆಸ್ ನಿಸ್ಸೀಮರು. ಕನ್ನಂಬಾಡಿ ಕಟ್ಟಿದ್ಯಾರು ಎಂಬುದಕ್ಕೆ ಸಾಕ್ಷಿಗಳಿವೆ. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಲು ಇತಿಹಾಸ ತಿರುಚಬೇಡಿ ಅಂತ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಆಕ್ರೋಶ ಹೊರಹಾಕಿದ್ದಾರೆ. ಟಿಪ್ಪು ಸುಲ್ತಾನ್ ಕೆಆರ್ಎಸ್ಗೆ ಕನ್ನಂಬಾಡಿ ಕಟ್ಟೆಗೆ ಅಡಿಪಾಯವನ್ನು ಅವರೇ ನೆಟ್ಟಿದ್ದು ಅಂತ ಅವರು ಅವರ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು ಬಹಳ ಹಾಸ್ಯಾಸ್ಪದ ಅಂತ ನನ್ನ ಒಂದು ಅಭಿಪ್ರಾಯ. ಕಾರಣ ಒಂದೇ, ಇದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲ. ಮೈಸೂರಿನ ಭಾಗಗಳಲ್ಲಿ ಈಗಲೂ ದೇವರ ಫೋಟೋ ಜೊತೆ ಒಡೆಯರ್ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಅಂಥ ಮಹಾ ಅರಸರಿಗೆ ಕಾಂಗ್ರೆಸ್ ಅವಮಾನಿಸುತ್ತಿರೋದು ಅಚ್ಚರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜನಾದವನು ಕೇವಲ ಆಳುವವನು ಮಾತ್ರವಲ್ಲ, ಜನಪರವಾಗಿ ಸದಾ ಚಿಂತಿಸುವವನು, ಜನರ ಏಳಿಗೆಗಾಗಿ ಅವರ ಅನುಕೂಲಕ್ಕಾಗಿ ಅನೇಕ ವ್ಯವಸ್ಥೆಗಳನ್ನ ಮಾಡುವವನು. ಇದನ್ನ ಅರ್ಥ ಮಾಡಿಕೊಂಡವರು ನಮ್ಮ ಮೈಸೂರಿನ ರಾಜವಂಶಸ್ಥರು. ಹೀಗಾಗಿ ಈ ರಾಜರ ಆಳ್ವಿಕೆ ಕಳೆದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದು ದಶಕಗಳೇ ಕಳೆದು ಹೋಗ್ತಿದ್ರು ಕೂಡ ಮೈಸೂರಿನ ಮಹಾರಾಜರು ಅಂದ್ರೆ ಈಗಲೂ ಆ ಭಾಗದ ಜನ, ಕೇವಲ ಆ ಭಾಗ ಮಾತ್ರ ಯಾಕೆ, ಇಡೀ ಕರ್ನಾಟಕದ ಜನ ಒಂದರ್ಥದಲ್ಲಿ ಗೌರವದಿಂದ ತಲೆಬಾಗೋದು. ಒಡೆಯರ್ ಮನೆತನಕ್ಕೆ ಈಗಲೂ ಕೂಡ ಆ ಗೌರವ ಇರಲಿಕ್ಕೆ ಕಾರಣ ಅನೇಕ ಜನಪರವಾದ ದೂರದೃಷ್ಟಿಯ ಯೋಜನೆಗಳನ್ನ ಆ ಕಾಲದಲ್ಲೇನೆ ಅವರು ಅನುಷ್ಠಾನಕ್ಕೆ ತಂದಿತ್ತು. ಆದ್ರೆ ನಮ್ಮ ರಾಜಕಾರಣಿಗಳು, ಅದರಲ್ಲೂ ಕಾಂಗ್ರೆಸ್ನ ರಾಜಕಾರಣಿಗಳಿಗೆ ತಮ್ಮನ್ನ ತಾವು ಸರಿ, ತಮ್ಮನ್ನ ತಾವು ಮೇಲು ಅಂತ ತೋರಿಸ್ಕೊಳ್ಳುವ ಹಪಾಪಿ ಎಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದೆ ಅಂದ್ರೆ, ಇತ್ತೀಚೆಗೆ ಮೈಸೂರು ಹಾಗೆ ಮೈಸೂರಿನ ಇತಿಹಾಸವನ್ನ ತಿರುಚಿ ಮುರುಚಿ ತಾವು, ತಮ್ಮ ಪಕ್ಷದವರು, ತಮ್ಮ ಪಕ್ಷದ ನಾಯಕರು ಅವರೇ ಗ್ರೇಟು ಅಂತ ತೋರಿಸಿಕೊಳ್ಳುವ ಪ್ರಯತ್ನ ಕೈ ಹಾಕಿದ್ದಾರೆ. ಮೊನ್ನೆಯಷ್ಟೇ ಯದುವೀರ್ ಅವರು ಸಿದ್ದರಾಮಯ್ಯನವರ ಕೊಡುಗೆಯನ್ನ ಮೈಸೂರು ಒಡೆಯರವರ ಕೊಡುಗೆಗಳಿಗೆ ಕಂಪೇರ್ ಮಾಡಿ ಮಾತನಾಡಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಆದರೆ ಈಗ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಸಚಿವ ಮಹದೇವಪ್ಪನವರ ಸರದಿ. ಮೈಸೂರು ಒಡೆಯರವರ ಕೊಡುಗೆಗಳ ಬಗ್ಗೆ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಿದೆ. ಆದರೆ ಮೈಸೂರಿನ ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ. ಒಡೆಯರವರ ಸಾಧನೆ ಗೊತ್ತಿದ್ದೂ ಕೂಡ ಗೊತ್ತಿಲ್ಲದಂತೆ ವರ್ತಿಸ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರ ಬಳಿಕ ಇದೀಗ ಮಹದೇವಪ್ಪನವರ ಸರದಿ. ಒಡೆಯರ್ ಅವರನ್ನ ಅವಮಾನಿಸೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದು ಮತ್ತೆ ವಿವಾದಕ್ಕೆ ಕಾರಣವಾಗಿದೆ. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ ಹಾಕಿದ್ರೆ ಟಿಪ್ಪು ಸುಲ್ತಾನ್ ಅವರು. ಬಹಳ ಹಾಸ್ಯಾಸ್ಪದ ಅಂತ ಯಾವುದೇ ರೀತಿಯ ಸಾಕ್ಷಿ ಇಲ್ಲ.
ನಾಯಕರು ಪದೇ ಪದೇ ಮೈಸೂರು ಒಡೆಯರ್ಗೆ ಅವಮಾನ ಮಾಡೋ ಕೆಲಸ ಮಾಡ್ತಿದ್ದಾರೆ. ಮೈಸೂರಿಗೆ ಒಡೆಯರ್ಗಿಂತ ಸಿದ್ದರಾಮಯ್ಯ ಹೆಚ್ಚು ಕೊಡುಗೆ ಕೊಟ್ಟಿದ್ರು ಅಂತ ಮೊನ್ನೆ ತಾನೇ ಎಂಎಲ್ಸಿ ಯತೀಂದ್ರ ಹೇಳಿದ್ರು. ಈಗ ಕೆಆರ್ಎಸ್ ಡ್ಯಾಂಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳೋ ಮೂಲಕ ಸಚಿವ ಎಚ್.ಸಿ. ಮಹದೇವಪ್ಪ ವಿವಾದಿತ ಹೇಳಿಕೆ ನೀಡಿದ್ದಾರೆ. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಳೇ ನೋಡಿದಿರ ನೀವು ಕುಮಾರ ನೋಡಿದಿರಲ್ಲ, ಫಸ್ಟ್ ಹಾಕೋರು ಧೈರ್ಯನೇ ಇಲ್ಲ ಹೇಳಕ್ಕೆ. ಅದನ್ನ ಘಂಟೆ ಶಬ್ದ ಕೇಳಿಸಿಕೊಳ್ಳುತ್ತಿದ್ದಂತೆ ಟಿಪ್ಪು ಸುಲ್ತಾನ್ ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆ ನೋಡಿದ್ರು. ಎರಡು ಕೇಳ್ಕೊಂಡಿದ್ರಲ್ಲ ಅವರು, ಎರಡು ಸಮಚಿತ್ತದಲ್ಲಿ ಇದ್ರಲ್ಲ. ಅವ್ರು ಮಾಡಿದ್ದೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು. ಭಾರತದ ಇತಿಹಾಸ ತಿರುಚುವಲ್ಲಿ ಕಾಂಗ್ರೆಸ್ ನಿಸ್ಸೀಮರು. ಕನ್ನಂಬಾಡಿ ಕಟ್ಟಿದ್ಯಾರು ಎಂಬುದಕ್ಕೆ ಸಾಕ್ಷಿಗಳಿವೆ. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಲು ಇತಿಹಾಸ ತಿರುಚಬೇಡಿ ಅಂತ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಆಕ್ರೋಶ ಹೊರಹಾಕಿದ್ದಾರೆ. ಟಿಪ್ಪು ಸುಲ್ತಾನ್ ಕೆಆರ್ಎಸ್ಗೆ ಕನ್ನಂಬಾಡಿ ಕಟ್ಟೆಗೆ ಅಡಿಪಾಯವನ್ನು ಅವರೇ ನೆಟ್ಟಿದ್ದು ಅಂತ ಅವರು ಅವರ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು ಬಹಳ ಹಾಸ್ಯಾಸ್ಪದ ಅಂತ ನನ್ನ ಒಂದು ಅಭಿಪ್ರಾಯ. ಕಾರಣ ಒಂದೇ, ಇದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲ. ಮೈಸೂರಿನ ಭಾಗಗಳಲ್ಲಿ ಈಗಲೂ ದೇವರ ಫೋಟೋ ಜೊತೆ ಒಡೆಯರ್ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಅಂಥ ಮಹಾ ಅರಸರಿಗೆ ಕಾಂಗ್ರೆಸ್ ಅವಮಾನಿಸುತ್ತಿರೋದು ಅಚ್ಚರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.